ಗೈಸ್ ಇವಾಗಾದ್ರೆ ಹಿಂಗೆ ಹಾಕ್ಕೊಳೋದು ಸಕ್ಕತ್ತಾಗಿದೆ ಗೈಸ್. ಗೈಸ್ ಇವಾಗ ರಪ ಅಂತ ಕೊಯ್ದ್ಬಿಟ್ಟು ಎಲ್ಲ ಗೈಸ್ ದಾಗ ಉರಿಯುತ್ತಿದೆ. ಮುಕ್ಕಾಲು ಭಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಐಟಮ್ನ ನೆಕ್ಸ್ಟು ಗೈಸ್ ಒಳಗಡೆಯಿಂದ ಬರಲಿಲ್ಲ, ಅದಕ್ಕೆ ಹಿಂಗೆ ತೆಗ್ದಾಕ್ತಾ ಇದೀವಿ ಗೈಸ್. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದೇನಪ್ಪ ಇವನು ತಮ್ನೇಲಲ್ಲಿ ಬ್ಯಾಂಬೂ ಬಿರಿಯಾನಿ ಅಂತ ಹಾಕ್ಬಿಟ್ಟು ಯಾವುದೋ ಕೆರೆ ಕರ್ಕೊಂಬಂದವನೇ, ಮೆಂಟಲ್ ಅನ್ಕೊಂಬಿಡಿ. ನಾವು ಬಂದಿರೋದೀಗ ಬ್ಯಾಂಬೂನ ಕಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ ಗೈಸ್. ಈಗ ಕಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರಿಪ್ರೇಷನ್. ಗೈಸ್ ನೋಡಿ ಗೈಸ್, ಎಲ್ಲ ಬ್ಯಾಂಬೂಗಳು ಎಷ್ಟಿದೆ ಎಲ್ಲ ಬೆಂಕಿ ಬಿದ್ದುಬಿಟ್ಟಿದೆ. ಆದರೆ ನಮಗೆ ಒಂದು ಸಿಕ್ಕೈತಿಲ್ಲಿ, ಇದನ್ನೇ ಇವಾಗ ಮಾಡ್ಕೊಂಡು ಹೋಗೋದು ಗೈಸ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಡ್ಕೊಳೋದು ಇವಾಗ. ಬ್ರೋ ಆಗ್ಲಿಂದ ಹೊಡಿತಾ ಇದ್ದೀನಿ ಬ್ರೋ. ಅವನು ಎಷ್ಟು ಗಟ್ಟಿ ಐತೆ ಅಂದರೆ ಯಪ್ಪ ಆಗ್ತಿಲ್ಲ, ಆದರೂ ಹೊಡಿಬೇಕು. ಸೊ ಗೈಸ್ ಫೈನಲಿ ಆದರೆ ಈಚೆ ಎಳ್ಕೊಂಬಿಟ್ವಿ. ಇವಾಗ ಕ್ಲೀನ್ ಮಾಡ್ಕೊಂಡು ಎತ್ಕೊಂಡು ಹೋಗೋದಷ್ಟೇ ಗೈಸ್. ಗೈಸ್ ಎರಡಾದರೆ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಹೋಗ್ಬಿಟ್ಟು ಆಕ್ಸಮ್ ಬ್ಲೇಡಲ್ಲಿ ಇಲ್ಲ ಏನೋ ಮಿಷಿನಾಗಿ ಕೊಯ್ಬೇಕು ಗೈಸ್. ಹಿಂಗೆ ಹೊಡೆದ್ರೆ ಎಲ್ಲ ಸಿಳ್ಕ ಬಿಟ್ಬಿಡುತ್ತೆ. ಇವಾಗ ಏನಾದರೂ ಐಟಮ್ ಒಳಗಾಕಿದಾಗ ಎಲ್ಲ ಕೆಳಗಡೆ ಸೋರೋಗ್ಬಿಡುತ್ತೆ ಗೈಸ್. ನೋಡಿ ಹೋಗೋ ದಾರಿ ಅಂತೂ ಹೆಂಗೈತೆ, ಭಯಾನಕ. ಎಲ್ಲ ಸಂದಿ ಬಂದು ಎಲ್ಲ ಪೊದೆಗಳಿಗೆಲ್ಲ ನುಕ್ಕೊಂಡು ಹೋಗ್ಬೇಕು ಗೈಸ್. ಇಲ್ಲಿ ಮಕ್ಕೆ ಹೊಡಿತಾವೆ ಗೈಸ್ ಇವು ಬೇಲಿಗಳು ಗೈಸ್. ಇವಾಗ ರಪ ಅಂತ ಕೊಯ್ದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಗೈಸ್. ಎಲ್ಲ ಫುಲ್ಲು ಕಟ್ ಆಗೈತೆ. ಇದು ನೀಟಾಗಿ ಇದೇ ಶೇಪ್ ಥರ ಇದು ಕಟ್ ಮಾಡಾಕ್ಬಿಟ್ಟು ಅಷ್ಟೇ. 2 ಬ್ಯಾಂಬೂ ಬಿರಿಯಾನಿ ಸ್ಟಿಕ್ ರೆಡಿ. ಲೇಯರ್ ಪೇಪರ್ ಇರುತ್ತೆ ನೋಡಿ, ಇದನ್ನು ಇವಾಗ ಕಟ್ ಮಾಡ್ಕೊಬೇಕು. ಅಂದರೆ ಎಲ್ಲ ಕಿತ್ತಾಕಬೇಕು ಗೈಸ್. ಥರ ಇದು ಪೇಪರ್ ಇರುತ್ತೆ ಒಂದು ಲೇಯರ್. ಗಾಯ್ಸ್ ಎಲ್ಲ ಐಟಮ್ ಆದರೆ ಎತ್ಕೊಂಡ್ಬಂದಿದ್ದೀವಿ ಇವಾಗೆಲ್ಲ ಪ್ರಿಪ್ರೇಷನ್. ಈಗಾದರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಗೈಸ್. ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಒಲೆ ಇಕ್ಕೊಳೋದು. ಒಲೆಗಾದರೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಇದು ಗ್ರಿಲ್ ಥರ ಇರುತ್ತೆ, ಅದ್ರ ಮೇಲೆ ಇದು ಅದ್ರ ಮೇಲೆ ಇಡೋದು. ಇದನ್ನು ಎತ್ಕೊಂಡು ಅದ್ರ ಮೇಲೆ ಇಡೋದು. ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಬಗ ಅನ್ಸೋದು. ನಮ್ಮ ಜೊತೆ ಪಪ್ಪಿ ಆದರೆ ಬಂದಿದ್ದಾನೆ, ಯಾಕೆ ಓಡೋಗ್ತಾವನೆ ಗೈಸ್. ಈಗಾದರೆ ಅಕ್ಕಿ ರೆಡಿ ಮಾಡೋಕ್ಕೆ ಎಲ್ಲ ನೀರು ಹಿಡ್ಕೊತಾ ಇದ್ದೀವಿ ತೊಳ್ಕೊಂಡು. ಓಪನ್ ಒಲೆ
ಒಲೆ ಅಂಟಿಸುವ ಕಾರ್ಯಕ್ರಮ. ಓಪನ್ ಒಲೆ. ಓಂ ನಮಃ ಶಿವಾಯ. ಗೈಸ್ ಒಲೆ ಆದರೆ ಎಲ್ಲ ರೆಡಿ ಆಗೋಯ್ತು, ಅನ್ಸ್ಕೊಂಡಿದ್ದು. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ತಂದಿದ್ದೀವಿ. ಮತ್ತು ಸೌತೆಕಾಯಿ, ಮೆಣಸಿನ್ಕಾಯಿ ಎಲ್ಲ ತಂದಿದ್ದೀವಿ. ಕೊತ್ತಂಬರಿ ಮಾತ್ರ ಮಿಸ್ ಮಾಡಿದ್ದೀವಿ, ಯಾಕಂದರೆ ಇಲ್ಲೇ ಐತೆ ಗೈಸ್ ಕಿತ್ಕೊಳೋದು. ಗೈಸ್ ಈಗ ಕೊತ್ತಂಬರಿ ಕಿತ್ಕೊಳೋದು ಗೈಸ್. ನ್ಯಾಚುರಲ್ ಅಂದರೆ ಫ್ರೆಶ್ ಆಗಿರೋ ಕೊತ್ತಂಬರಿ, ಫ್ರೆಶ್ ಕೊತ್ತಂಬರಿ ಕಿತ್ಕೊಳೋದು, ಮಾಡೋದು ಅಷ್ಟೇ. ಇಷ್ಟು ನ್ಯಾಚುರಲ್ ಆಗಿದೆ. ನಮ್ಮ ಪಪ್ಪಿ ಯಾಕೋ ನೋಡ್ತಾವನೆ, ಅಯ್ಯ ಇವನು ವೀಡಿಯೋ ತೆಗೆದ್ರೆ ಓಡೋಗ್ತಾನೆ, ನಾಚಿಕೆ ಬೀಳ್ತಾನೆ ಜಾಸ್ತಿ. ಇವಾಗ ಫಸ್ಟು ಮಸಾಲೆ ಹಾಕೊಬೇಕು. ಮಸಾಲೆ ನಾನಂತೂ ಎಲ್ಲ ಮಾಡಿದ್ದು, ನಮ್ಮ ಅಮ್ಮ ಮಾಡಿದ್ದು. ಏನೇನು ಮಾಡೈತೆ ಎಲ್ಲ ಕೆಂಪಗೈತೆ. ಸ್ವಲ್ಪ ಹಾಕ್ಕೊಳೋಣ, ಅಂದರೆ ಒಂದು ಅರ್ಧ ಗ್ರೇವಿಗೆ. ಆಮೇಲೆ ಒಂದು ಅರ್ಧ ಕೆ ಜಿ ಅಕ್ಕಿ ಆದರೆ ಹಾಕ್ಕೊತಾ ಇದ್ದೀನಿ. ಅಕ್ಕಿ 1.5 ಕೆ ಜಿ ಚಿಕನಲ್ಲಿ 3/4 ಕೆ ಜಿ ಹಾಕ್ಕೊತೀವಿ. 3/4 ಕೆ ಜಿ ಚಿಕನ್ನು ಸಾಕು ಅನಿಸ್ತದೆ. ಫುಲ್ಲು ಕಲಿಸ್ಕೊಂಬಿಡೋದು. ನೆಕ್ಸ್ಟು ಚಿಕನ್ ಬಿರಿಯಾನಿ ಪೌಡ್ರು ಫುಲ್ಲು ಹಾಕ್ಕೊಂಬಿಡೋದು. ಇದಕ್ಕೆ ನೆಕ್ಸ್ಟು ಸ್ಪರ್ಶ್ ಚಿಲ್ಲಿ ಪೌಡರ್ ಸಾಕು. ಆಮೇಲೆ ಎಲ್ಲ ಎತ್ಕೊಂಡು ಓಡೋಗ್ಬಿಡ್ತೀವಿ ಖಾರ ಆದರೆ. ಫುಲ್ಲು ಹಿಂಗೆ ಮಿಕ್ಸ್ ಮಾಡೋದು ಗೈಸ್. ನೆಕ್ಸ್ಟು ಅರಿಶಿನ ಪುಡಿ ಹಿಂಗೆ ಹಾಕ್ಕೊಳೋದು. ಜಾಸ್ತಿ ಆದರೆ ಎಲ್ಲ ಚಿತ್ರಾನ್ನ ಆಗುತ್ತೆ ಗೈಸ್, ಕಲರ್. ನೆಕ್ಸ್ಟು ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ, ಸಾಲ್ಟೇ ಹಾಕಿಲ್ಲ. ಇವಾಗ ಸಾಲ್ಟ್ ಹಾಕ್ಕೊಳೋದು. ಹಿಂಗೆ ಸಾಕು ಅನಿಸ್ತದೆ, ಬೇಕಾದ್ರೆ ಹಾಕ್ಕೊಳೋಣ. ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಇದು ಬೆಳ್ಳುಳ್ಳಿ, ಇದರ ಜೊತೆ ಮೆಣಸು, ಅದ್ರ ಜೊತೆ ಶುಂಠಿ ಹಾಕೋಬ್ರು. ಶುಂಠಿನೇ ಮರ್ತೋಗ್ಬಿಟ್ಟಿದ್ದೀವಿ, ಹಾಕೋ. ಅದ್ರ ಜೊತೆ ಶುಂಠಿ ಹಾಕ್ಕೊಂಡು ಜಿಜ್ಜಿ ಅಂತ ಗಾಯ್ಸ್. ಈಗಾದರೆ 2 ಬಂಬು ಕ್ಲೀನ್ ಮಾಡ್ಕೊಂಡಿರೋದು, ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ಇದರಲ್ಲೇ ಇವಾಗ ಚಿಕನ್ ಹಾಕ್ಕೊಬೇಕು. ನಾವು ಇವಾಗ ಕಲಸಿಕ್ಕಿರೋದಂಥದ್ದು ಚಿಕನ್ ಹಾಕ್ಕೊತೀವಿ ಗೈಸ್. ಚಿಕನ್ನು ಮತ್ತು ಅಕ್ಕಿ ಅವೆಲ್ಲ ಹಾಕ್ಕೊಳೋದು, ನೀಟಾಗಿ ಪ್ಯಾಕ್ ಮಾಡ್ಕೊಬೇಕು. ಎರಡನೇದಕ್ಕೂ ಹಿಂಗೆ ಫುಲ್ ಹಾಕ್ಕೊಬೇಕು. ಚಿಕನ್ನು ಸಮೇತ ನೀಟಾಗಿ ಜೊತೆಗೆ ಫ್ರೆಂಡ್ಸ್ ಈ ಥರ ಕುಟ್ಟಿ ಪ್ಯಾಕ್ ಮಾಡ್ಕೊಬೇಕು. ಈ ಥರ ಕುಟ್ಟಿ ಪ್ಯಾಕ್ ಮಾಡಿಕೊಂಡು 3/4 ಭಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಐಟಮ್ನ ನೆಕ್ಸ್ಟು 2 ಗ್ಲಾಸ್ ನೀರು ಬೇಕು. ಫುಲ್ಲು ಪ್ಯಾಕ್ ಆಯಿತು ಗೈಸ್ ನೀರು. ಬಾಳೆ ಎಲೆ ಆದರೆ ಕುಯ್ಕೊಂಡಿದ್ದೀವಿ. ಫುಲ್ಲು ತೊಳ್ಕೊಂಡು ಮೇಲೆಗಡೆ ಪ್ಯಾಕ್ ಮಾಡಬೇಕು ಗೈಸ್. ಇದನ್ನೆಲ್ಲ ತೊಳ್ಕೊಂಡು ಈ ರೀತಿ ರೋಲ್ ಮಾಡ್ಕೊಬೇಕು ಗೈಸ್. ಈ ರೀತಿ ರೋಲ್ ಮಾಡಿಕೊಂಡು ನೆಕ್ಸ್ಟ್ ಹಿಂಗೆ ಎಲ್ಲ ಗಟ್ಟಿ ಥರ ಈ ಥರ ಮಾಡಿಕೊಂಡು ಈ ಥರ ಪ್ಯಾಕ್ ಮಾಡೋದು ಅಷ್ಟೇ ಗೈಸ್. ಇದು ಬ್ಯಾಂಬೂ ಬಿರಿಯಾನಿ ಮಾಡಬೇಕಾದ್ರೆ ಒಂದು ಸೈಡ್ ಅಪ್ ಇರಬೇಕು, ಒಂದು ಸೈಡ್ ಡೌನ್ ಇರಬೇಕು. ಯಾಕಂದರೆ ಒಂದು ಸೈಡು ಎಲ್ಲ ಹಾಕಿದ್ರೆ ಎಲ್ಲ ಒಳಗಡೆನೇ ಹೋಗ್ಬಿಡುತ್ತೆ ಗೈಸ್. ಈ ಥರ ಆದರೆ ರೆಡಿ ಮಾಡ್ಕೊಬೇಕು ಎಲ್ಲ. ಆಮೇಲೆ ಈ ಥರ ಇಡಬೇಕು. ಆದರೂ ಎಲ್ಲ ಸೋರಾಗ್ತೈತೆ, ಇನ್ನು ಹೈಟ್ ಮಾಡ್ಕೊಬೇಕು.
ಗೈಸ್ ಈಗಾದರೆ ಎಲ್ಲ ಹಿಂಗೆ ಇಟ್ಬಿಟ್ಟಿದ್ದೀವಿ. ಈ ಥರ ಇದು ಹೈಟ್ ಇರಬೇಕು, ಇದು ಡೌನ್ ಇರಬೇಕು, ಇಲ್ಲಾಂದರೆ ಇಲ್ಲಿಂದ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ ಗೈಸ್. ಅದಕ್ಕೆ ಇದು ಅಪ್ ಇರಬೇಕು, ಇದು ಡೌನ್ ಇರಬೇಕು. ಈಗ 1 ಅವರ್ ಕಾಯಬೇಕು ಗೈಸ್ ಅಷ್ಟೇ ಗೈಸ್. ಹಿಂಗೆ ಉರಿ ಹಾಕ್ತಾನೆ ಇರಬೇಕು 1 ಅವರು ಚೆನ್ನಾಗಿ ಕಾಯೋವರೆಗೂ. ಎಷ್ಟು ಸಂಪಾಗಿ ನಿದ್ದೆ ಹೋಗ್ತಾ ಇದೆ ನೋಡಿ ಗೈಸನು. ಹಾಂ ಕಾಯ್ತಾ ಅವನೇ ಯಾವಾಗ ಪೇಪರ್ ಆಗುತ್ತೆ ಹಾಕ್ಕೊಂಡು ಹೋಗೋಣ ಅಂತಲಾಗೆ ಅಂತ. ದಾಗ 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 ಉರಿಯುತ್ತಿದೆ. ಈ ಥರ ತಿರುಗಿಸ್ಕೊಬೇಕು ಅವಾಗ, ಇಲ್ಲಾಂದರೆ ಈ ಥರ ಇದೆಲ್ಲ ಆಗೋಗುತ್ತೆ. ಅವಾಗ ಅದ್ರ ಮೇಲೆ ನೀರು ಹಾಕ್ತಾ ಇರಬೇಕು ಹಿಂಗೆ, ಇಲ್ಲಾಂದರೆ ಫುಲ್ಲು ಒಳಗಡೆ ಎಲ್ಲ ಇದಾಗೋಗುತ್ತೆ. ಗಾಯ್ಸ್ ನೋಡ್ತಾ ಇರ್ಬೋದು ಹೆಂಗೆಲ್ಲ ಈಚೆಗಡೆ ಜನಿತಾ ಐತೆ ಎಲ್ಲ ಫುಲ್ಲು ಸೌಂಡ್ ನೋಡಿ ಹೆಂಗೆ ಬರ್ತೈತೆ ಅಂತ. ಗೈಸ್ ಈ ಥರ ಆದರೆ ನೀರು ಹುಯ್ತಾ ಇರಬೇಕು, ಇಲ್ಲಾಂದರೆ ಅದೆಲ್ಲ ಒಳಗಡೆ ಬೆಂಕಿ ಹೋಗ್ಬಿಟ್ಟು ಎಲ್ಲ ಬರಸ್ಟ್ ಆಗೋಗ್ತದೆ. ಗೈಸ್ ಈರುಳ್ಳಿ ಆದರೆ ರೆಡಿ ಆಗ್ತೈತೆ ಫ್ರೈಗೆ. ಎಂತ ಚಕ 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 ಅಂತ ಕೂಯ್ತಾ ಇದ್ದಾನೆ. ಎಲ್ಲ ಕ್ಯಾಟ್ರಿಂಗ್ ಆಗಿ ವರ್ಕ್ ಮಾಡಿದ್ದಂಗೆ ಅವನು ನೋಡ್ತಾ. ಕ್ಯಾಟ್ರಿಂಗ್ ಇಲ್ಲ ಬ್ರೋ, ಮತ್ತು ಇನ್ನಂಗೆ ಗುರು ಈ ಫಾಸ್ಟು ಯಪ್ಪ ಏನು ಗುರು. ಗಾಯ್ಸ್ ಈಗಾದರೆ ಓಪನ್ ಮಾಡಿ ನೋಡೋಣ ಹೆಂಗಿದೆ ಒಳಗೆ ಅಂತ. ಓಹೋ ಎಲ್ಲ ಕುದೀತೈತೆ ಒಳಗಡೆ ಎಲ್ಲ, ಇನ್ನೂ ಕುದಿಬೇಕು. ಹಂಗೆ ಪ್ಯಾಕ್ ಮಾಡಾಕೋದು. ಅಬ್ಬಾ ಸುಡ್ತದೆ ಗೈಸ್. ಮೆಸ್ ಹಾಕಿದರೆ ಎಲ್ಲ ಕೆಳಗಡೆ ಕೂತೈತೆ, ಅದಕ್ಕೆ ಮೆಸ್ ಕಿತ್ತಾಕ್ಬಿಟ್ಟು ಹಿಂಗೆ ಕುಡಿದೀವಿ ಗೈಸ್. ಇವಾಗ ನೋಡೋಣ ಇಲ್ಲಿ ಕುತ ಅಂತ ಐತೆ. ಅಲ್ಲಿ ನೋಡಿ ಕುತ ಅಂತ ಐತೆ ಗೈಸ್. ಈಗಾದರೆ ಬ್ಯಾಂಬೂ ಬಿರಿಯಾನಿ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಈಗ ಬಾಣಲಿ ಇಟ್ಕೊಂಡು ಗ್ರೇವಿಗೆ ರೆಡಿ ಮಾಡೋದು. ಇವಾಗ ಅದೇ ಕೆಂಡಗಳನ್ನ ಈ ಕಡೆ ಎಳ್ಕೊಂಡು ಗ್ರೇವಿ ಮಾಡೋದು ಗೈಸ್. ಗಾಯ್ಸ್ ಇಲ್ಲಿ ಕೊತ್ತಂಬರಿ ಎಲ್ಲ ಇದೆ, ಕರಿಬೇವಿಲ್ಲ. ಯಾಕೆ ತಂದಿಲ್ಲ ಅಂದರೆ ಇಲ್ಲೇ ಐತೆ, ಇಲ್ಲಿಂದ ಹಿಂಗೆ ಕಿತ್ಕೊಂಡ್ಬಂದ್ಬಿಡೋದು. ಹಿಂಗೋಗ್ಬಿಟ್ಟು ಕರಿಬೇವು ಹಿಂಗೆ ಎಳ್ಕೊಂಬಂದ್ಬಿಡೋದು ಅಷ್ಟೇ. ಫ್ರೆಂಡ್ಸ್ ಸಾಸಿವೆ ಹಾಕೋ ಅಂದರೆ ನಮ್ಮ ಅಣ್ಣ ನೋಡ್ರಿ ರಾಗಿ ಕಾಳು ಹಾಕ್ಬಿಟ್ಟವನೆ. ಗೈಸ್ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಗೈಸ್, ಟಮೋಟಾ, ಗೈಸ್ ಅರಿಶಿಣ, ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋ ಪೇಸ್ಟ್, ಈಗ ಗರಂ ಚಿಲ್ಲಿ ಪೌಡ್ರು ಗೈಸ್, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಕರಿಬೇವು ಸೊಪ್ಪು, ಸ್ವಲ್ಪ ವಾಟರು ಗೈಸ್. ಟೇಸ್ಟ್ ಆದರೆ ನೋಡೋಣ. ಸೂಪರ್ ಆಗಿದೆ ಗೈಸ್, ಸೂಪರ್ ಟೇಸ್ಟ್ ಆದ್ರೆ ಸಾಕಾದಾಗೈತೆ ಗಾಯ್ಸ್. ಘಮ ಘಮ ಅಂತ ಇರ್ತೀರ, ತಿನ್ಬಿಟ್ಟು ಹೋಗೋಣ ಗಾಯ್ಸ್. ಈಗಾದರೆ ನಿಂಬು, ಫೈನಲಿ ಒಂದು ನಿಂಬು ಹಾಕ್ಬಿಟ್ಟು ಹಿಂಡ ಹಾಕ್ಬಿಡೋದು ಗೈಸ್. ಎಲ್ಲ ಆದರೆ ರೆಡಿ ಆಗೈತೆ. ಇವಾಗ ಪ್ಲೇಟಲ್ಲೇ ಹಾಕೋದು, ಎಲೆ ಮೇಲೆ ಹಾಕೋದು ಗೈಸ್. ವಾವ್ ಸಖತ್ತಾಗಿದೆ ಗೈಸ್. ಇವಾಗಾದ್ರೆ ಹಿಂಗೆ ಹಾಕ್ಕೊಳೋದು, ಸಖತ್ತಾಗಿದೆ ಗೈಸ್. ಒಳಗಡೆಯಿಂದ ಬರಲಿಲ್ಲ, ಅದಕ್ಕೆ ಹಿಂಗೆ ತೆಗ್ದಾಕ್ತಾ ಇದೀವಿ ಗೈಸ್. ಹಿಂಗೆ ಎಲ್ಲ ಹೊಡೆದಾಕ್ಬಿಟ್ಟು ಹಿಂಗೆ ತೆಗ್ದಾಕ್ತಾ ಇದ್ದೀವಿ. ಹಿಂಗಿದೆ ಡೆಕೋರೇಷನು, ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದೀವಿ ಎಲ್ಲ ತೆಗೆದ್ಬಿಟ್ಟು. ಏನೋ ಗಾಯ್ಸ್, ಸೂಪರ್ ಆಗಿದೆ ಗಾಯ್ಸ್. ಗಾಯ್ಸ್ ಈಗಾದರೆ ಎಲ್ಲ ಆಗೋಯ್ತು, ಫುಲ್ ಆಗೋಯ್ತು.
ತಿಂದಿದ್ದು ಎಲ್ಲ ಆಗೋಯ್ತು. ಇವಾಗ ಏನಿಲ್ಲ, ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗೋದು ಗಾಯ್ಸ್. ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೇ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಾವು ಅಮ್ಮ ಮುಕ್ಲಾರ ಹೊಡಿತದೆ, ಪಾರ್ಕೆಗೆ ಚೊಪ್ಲೆಗೆ ಏನ್ದ್ರಾಗ ಹೊಡೆದಾಗ್ಬಿಡ್ತದೆ ಗೈಸ್. ಇನ್ನೊಂದು ಏನು ತಪ್ಪು ಮಾಡಿದ್ದೀವಿ ಅಂದರೆ ನಾವು ಅಮ್ಮ ಈ ರೇಂಜ್ಗೆ ಇಲ್ಲಿ ಈ ಲೆವೆಲ್ಗೆ ಎಲ್ಲ ಗುಡ್ಡೆ ಹಾಕಿತ್ತು, ಅಂದರೆ ಸೌದೆಗಳ್ನ ನಾವೆಲ್ಲ ಕಿಲಾಸ್ ಮಾಡೋಕೆ ಬಿಟ್ಟಿದ್ದೀವಿ. ನಮ್ಮ ಅಮ್ಮ ಬಂದರೆ ಪಕ್ಕ ಪರ್ಕೆ ಐಟೆ, ಇಲ್ಲ ಬಂದು ನೋಡಿದ್ರೆ ಪರ್ಕೆ ಐಟೆ. ಬಾಯ್ ಬಾಯ್. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.